ನನ್ನ ಸಮಸ್ತ ಕನ್ನಡ ಜನತೆಗೆ ಈ ನಿಮ್ಮ ಶ್ರೇಯಸ್ ಮಾಡುವ ನಮಸ್ಕಾರಗಳು. ಗೈಸ್, ನಾವು ಇವತ್ತು ನಮ್ಮ 3 ಪಾಯಿಂಟಲ್ಲೇ ಇದ್ವಿ. ಗೊತ್ತು ಇನ್ನೇ ವಿಡಿಯೋ ತುಂಬ ಚೆನ್ನಾಗಿ ಬಂತು ಅಂತ ಅವರ ಅನಿಸಿಕೆಗಳನ್ನು ಹೇಳ್ಕೊಂಡ್ರು. ತುಂಬ ಚೆನ್ನಾಗಿ ಹೋಗ್ತಾ ಇದೆ, ವ್ಯೂಸ್ ಬರ್ತಾ ಇದೆ, ಸೊ ಕಮೆಂಟ್ಗಳು ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವತ್ತಿನ ಬ್ಲಾಗ್ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ನನ್ನ ಜೊತೆ ನಮ್ಮ ರವಿ ಮಾನವಿ ಶಬ್ದ ಇದ್ದಾರೆ. ಇವತ್ತು ನಮ್ಮ ಕಂಟೆಂಟ್ ತಮ್ಮಲ್ಲಿ ನೋಡಿರ್ಬೋದು. ನಾವು ಕಂಪ್ಲೀಟಾಗಿ ಇವತ್ತು ಈವ್ನಿಂಗ್ನ AI ಮುಖಾಂತರನೇ ಎಲ್ಲನೂ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಸೊ ನೀವು ಪ್ರತಿಯೊಂದೂ ನಾವು ಸ್ಕ್ರಿಪ್ಟ್ ಅಂತ ಯಾವುದೂ ಇಲ್ಲ, ಪ್ರತಿಯೊಂದು AI ಏನು ಜನ್ರೇಟ್ ಆಗಿದೆ ಅದೇ ಕ್ವಶನ್ಸ್ನ ತೊಗೊಂಡು ಅದು ಹೇಳಿದ ಮುಖಾಂತರನೇ ಅದು ಹೇಳಿದ ಪ್ರಕಾರನೇ ನಾವು ಹೋಗೋದು. ಕಂಪ್ಲೀಟ್ ವಿಡಿಯೋ ಸ್ಕ್ರಿಪ್ಟೆಡ್ ಅಂತೂ ಅಲ್ಲ. ಆ್ಯಂಡ್ ನಿನ್ನೆ ವಿಡಿಯೋ ಹಾಕಿದ್ದು ಸಹ ಯಾವುದೂ ನಾವು ಸ್ಕ್ರಿಪ್ಟ್ ಬರೆದು ಏನೂ ಮಾಡಿಲ್ಲ ಗೈಸ್. ಜಸ್ಟ್ ನಮಗೆ ಕಂಟೆಂಟ್ ಸ್ಕ್ರಿಪ್ಟ್ ಮಾಡಿದ್ದೀವಿ ಹೊರತು ಅವ್ರನ್ನ ಹೋಗಿ ಕುಂದಿರಿಸಿ ಮಾತಾಡಿಸಿದ್ದು ಯಾವುದೂ ಸ್ಕ್ರಿಪ್ಟೆಡ್ ಅಲ್ಲ, ಅದನ್ನು ನೋಟ್ ಮಾಡ್ಕೊಳ್ಳಿ. ಆ್ಯಂಡ್ ಇವತ್ತಿನ ವಿಡಿಯೋ ಸಹ ಯಾವುದೂ ಸ್ಕ್ರಿಪ್ಟೆಡ್ ಆಗಿರಲ್ಲ. ಕಂಪ್ಲೀಟ್ ನಾವು ಏನು ಜನ್ರೇಟ್ ಮಾಡಿದ್ವಿ, ಜೆಮಿನೈಲಿ ಏನು ಜನ್ರೇಟ್ ಮಾಡಿದ್ವಿ, ಪ್ರತಿಯೊಂದು ಸ್ಕ್ರೀನ್ಶಾಟ್ಗಳು ಹಾಕ್ತೀವಿ. ಸೊ ಎಸ್, ನಾವು ಇವತ್ತು ಈ ಜೆಮಿನೈಗೆ ಈ ರೀತಿ ಕಾನ್ಸೆಪ್ಟ್ ನಾವು ಮಾಡ್ತಿದ್ದೀವಿ ಅಂತ ಹೇಳಿದಾಗ ಅದು ಒಂದಿಷ್ಟು ಕ್ವಶನ್ಸ್ ಅಂತ ನಮ್ಗೆ ಕೊಡ್ತು. ಅದರಲ್ಲಿ 3 ಟಾಸ್ಕ್ ಇದ್ದಾವೆ. ಕಂಪ್ಲೀಟ್ಲಿ 3 ಟಾಸ್ಕನ್ನ ನಾವು ಕಂಪ್ಲೀಟ್ ಮಾಡಬೇಕು. ಅದರಲ್ಲಿ ಮೊದಲನೇ ಟಾಸ್ಕ್ ರವಿ ಮಾಡ್ತಾನೆ, ಸೆಕೆಂಡ್ ಟಾಸ್ಕ್ ನಾನು ಮಾಡ್ತೀನಿ, 3ನೇ ಟಾಸ್ಕ್ ಮತ್ತೆ ಅವನೇ ಮಾಡ್ತಾನೆ. ಸೊ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮೊದಲನೇ ಟಾಸ್ಕ್ ನಮಗೆ ಕಳಿಸಿದ್ದು ಏನಪ್ಪ ಅಂತಂದರೆ, ನಿಮಗದು ವಿಡಿಯೋ ನಿಮಗದು ಫೋಟೋ ಹಾಕಿರ್ತೀನಿ ನೋಡಿ, ಸ್ಕ್ರೀನ್ಶಾಟ್ನ. ಇದರಲ್ಲಿ ಹೇಳಿದ್ದು ಒಂದೇ, ಏನಪ್ಪ ಅಂತಂದರೆ ಯಾವುದಾದ್ರೂ ಒಂದು ಪ್ಲೇಸಿಗೆ ಹೋಗಿ ಅಲ್ಲಿ ವಿಡಿಯೋ ಶೂಟ್ ಮಾಡಬೇಕು. ಅದು 30 ನಿಮಿಷದಲ್ಲಿ ಆ ಟಾಸ್ಕ್ ಕಂಪ್ಲೀಟ್ ಮಾಡಬೇಕಂತ. ಸೊ ನಾವು ಟೈಮರ್ ಆನ್ ಮಾಡಿರ್ತೀವಿ 30 ನಿಮಿಷ ತನಕ. ಸೊ ಆ 30 ನಿಮಿಷದಲ್ಲಿ ವಿಡಿಯೋ ಏನಿದೆ ಅದು ಅಂದರೆ ಒಂದು 20 to 30 ಸೆಕೆಂಡ್ಸ್ ಅಂದ್ಕೊಳ್ಳಿ ಆ ಕ್ಲಿಪ್. ಸೊ ಆ ಕ್ಲಿಪ್ಪನ್ನ ನಾವು ಕಂಪ್ಲೀಟಾಗಿ ಶೂಟ್ ಮಾಡೋದು 30 ನಿಮಿಷದಲ್ಲಿ ಆ ಜಾಗ ರೀಚ್ ಆಗಿ ಅದು ಶೂಟ್ ಮಾಡಿ ಮುಗಿಸ್ಬೇಕು. ಸೊ ಅದನ್ನು ಮಾಡ್ತೀವಿ. ಸೊ ಅದನ್ನು ರವಿ ಕಂಪ್ಲೀಟ್ ಮಾಡ್ತಾನಂತೆ. ಸೊ ಟೈಮರ್ ಆನ್ ಮಾಡ್ತೀವಿ, ಅಲ್ಲಿಂದ ನಮ್ಮ ಟಾಸ್ಕ್ ಸ್ಟಾರ್ಟ್ ಆಗುತ್ತೆ ಗೈಸ್. ಇವಾಗ ಟೈಮರ್ನ ಆನ್ ಮಾಡೋಕ್ಕಂತ ಅಂದ್ಕೊಂಡಿದ್ವಿ. ಸೊ ಆನ್ ಮಾಡ್ತೀವಿ ನೋಡಿ, ಇಲ್ಲಿಂದ 30 ನಿಮಿಷ ತನಕ ಇರುತ್ತೆ. 30 ನಿಮಿಷದಲ್ಲಿ ಇವನು ಟಾಸ್ಕ್ನ ಕಂಪ್ಲೀಟ್ ಮಾಡಬೇಕು. ಸೊ ಟೈಮರ್ ಆನ್ ಆಗಿದೆ ಗೈಸ್. 30 ನಿಮಿಷ ತನಕ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡ್ತೀವಿ, ಯಾಕಂದರೆ 30 ನಿಮಿಷ ತನಕ ಎಲ್ಲ ತೋರ್ಸೋಕ್ಕಾಗಲ್ಲ. ಸೊ ಕೀ ಕೊಡು, ಫಾಸ್ಟ್ ಫಾರ್ವರ್ಡ್ ಮಾಡ್ತೀವಿ ಗೈಸ್. ಲೊಕೇಶನ್ಗೆ ಬಂದ್ವಿ ನೋಡಿ. ಟೈಮ್ ಇನ್ನೂ ಇಷ್ಟೇ ಐತಿ, ಇನ್ನೂ 30 ನಿಮಿಷ ಐತಿ. ಇನ್ನೂ ಏನಾಗುತ್ತೆ ಗೊತ್ತಿಲ್ಲ. ದೊಡ್ಡ ಮನುಷ್ಯ ರೆಡಿ ಆಗೋಣ. ನೋಡಿ ಗೈಸ್, ಅಣ್ಣಂದು ಔಟ್ಫಿಟ್, ಬ್ಯಾಕ್ಗ್ರೌಂಡ್ ಸಹ ಚೆನ್ನಾಗೈತಿ. ಸೊ ವಿಡಿಯೋ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿವಿ. ನೋಡೋ ಗೈಸ್. ನೋಡಿ ಯೋಚನೆ ಮಾಡು. ಗೈಸ್, ಫಸ್ಟ್ ವೀಡಿಯೋಲಿ ಅಂದರೆ ಫಸ್ಟ್ ನಮಗೆ ಬಂದಿರೋ ಕ್ವಶನಲ್ಲಿ ಅದರಲ್ಲಿ 3 ಸಬ್ ಪಾರ್ಟ್ಸ್ ಇದ್ದಾವೆ. ಸೊ ಮೊದಲನೇ ಸಬ್ ಪಾರ್ಟ್ ಅವನಿಗೆ ಅಂದರೆ ನಾರ್ಮಲಾಗಿ ವೀಡಿಯೋ ತೆಗೆ ಅದು ಜಲ್ದಿ ಮುಗಿದ್ಬಿಡುತ್ತೆ. ಸೊ ಆದರೆ 2ನೇ ಕ್ವಶನ್ ಇತ್ತು, ಅದನ್ನು ಸ್ಕ್ರೀನ್ಶಾಟ್ ಹಾಕಿರ್ತೀನಿ ನೋಡಿ. 2ನೇದು ಏನಪ್ಪ ಅಂದರೆ, ಸ್ಟ್ರೇಂಜರ್ ಹತ್ರ ಹೋಗಿ ಅವ್ರಿಗೊಂದು ಕಾಂಪ್ಲಿಮೆಂಟ್ ಕೊಟ್ಟು ಅವ್ರು ವಾಪಸ್ ಏನು ಮಾತಾಡ್ತಾರೆ ಅದನ್ನು ಇಗ್ನೋರ್ ಮಾಡಬೇಕು ಅಂತ, ಇಗ್ನೋರ್ ಮಾಡಿ ವಾಪಸ್ ಬರಬೇಕು. ಸೊ 14 ನಿಮಿಷ ಆಯಿತು. ಸೊ 2ನೇದು ಏನಿತ್ತು, ಸ್ಟ್ರೇಂಜರ್ಸ್, ಅದನ್ನು ಇವಾಗ ಮತ್ತೆ ಮೆಸೇಜ್ ಆಗಿ ಹೋಗ್ತಾಯಿದ್ದೀವಿ. ಸೊ ಅಲ್ಲೇ ಮಾತಾಡಿಸ್ತೀವಿ ಗೈಸ್, ಇಲ್ಲಿ ಯಾರು ಸಿಗಲಿಲ್ಲ. ಸೊ ಅಲ್ಲಿಗೆ ಹೋಗಿ ಕಂಟಿನ್ಯೂ ಮಾಡೋಣ. ಶರ್ಟ್ ಬರೋದು ನೋಡಿ, ಶರ್ಟ್
ಎಲ್ಲಿರ್ತದೆ ನೀವು ಎಲ್ಲಿರ್ತದೆ ಇಲ್ಲೇ ಇಲ್ಲೇ ಎಲ್ಲಿ ಇಲ್ಲಿ ಗೌಡ ನಮ್ಮ ಗೌಡ ಹಾಂ ಶರ್ಟ್ ಬೇರೆ ಅದು ನೋಡಿ ಶರ್ಟ್ ಕಾಂಪ್ಲಿಮೆಂಟ್ ಕೊಡಕತ್ತೆ ಏನೋ ಹೇಳ್ಸ್ಬೇಕು ಥ್ಯಾಂಕ್ ಯು ಏನು ಅಲ್ಲ ಸೊ ಗೈಸ್ ಇವಾಗ 2 ಟಾಸ್ಕ್ ಕಂಪ್ಲೀಟ್ ಆಯಿತು ಇನ್ನು 5 ನಿಮಿಷ ಇದೆ ಗೈಸ್. ವಿಡಿಯೋ ಫಸ್ಟ್ ಟೈಮ್ ಒಂದು ಮಾಡ್ತೀವಿ, ಒಂದು ಕ್ಲಿಪ್ ಹಾಕ್ತೀವಿ ನೋಡಿ, 2 ಕ್ಲಿಪ್ ಹಾಕ್ತೀವಿ. ಫಸ್ಟ್ ಟೈಮ್ ಟ್ರೈ ಮಾಡಿದ್ವಿ. ಒಂದು ದೊಡ್ಡ ಮನುಷ್ಯ ಬಂದರು, ಟರ್ಚ್ ಹಾಕ್ಲಿ ಮಾನ್ಸಕ್ ಮಾಡಬಾರ್ರಿ ಅಪ್ಪ, ಎಷ್ಟರ ಮಾನ್ಸಕ್ ಮಾಡ್ತಿರೋದು. ಗೈಸ್ ಇವಾಗ 2 ಟಾಸ್ಕ್ ಕಂಪ್ಲೀಟ್ ಮಾಡ್ದ. ಇನ್ನೊಂದು 3ನೇ ಟಾಸ್ಕ್ ಇತ್ತು, ಅಂದರೆ ಬ್ಯಾಕ್ಗ್ರೌಂಡು ಸೂರ್ಯ ಅದೆಲ್ಲ ಇರಬೇಕಿತ್ತು, ಬಟ್ ಇವಾಗಿಲ್ಲ. ಸೊ 2 ತನಕ ಕಂಪ್ಲೀಟ್ ಆಯಿತು. ಇನ್ನು 4 ನಿಮಿಷ ಇದೆ ಗೈಸ್, ಕರೆಕ್ಟ್ ಟೈಮಿಗೆ ಕಂಪ್ಲೀಟ್ ಮಾಡೋಣ. ಸೊ 2ನೇ ಟಾಸ್ಕ್ ಏನಂತ ಸ್ಕ್ರೀನ್ಶಾಟ್ ಹಾಕ್ತೀನಿ, ಅದನ್ನು ನೋಡ್ಕೊಳ್ಳಿ. ಅದ್ರದ್ದು ಏನು ಇತ್ತು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಅದರ ಇಲ್ಲಿ ಸ್ಕ್ರೀನ್ಶಾಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅದೊಂದು ಟಾಸ್ಕ್ ಕಂಪ್ಲೀಟ್ ಮಾಡೋಣ ಗೈಸ್, ಅದು ನಾನು ಮಾಡೋದು ಇವಾಗ. ಗೈಸ್ ಇವಾಗ 1ನೇ ಟಾಸ್ಕ್ ಅಂತ ಕಂಪ್ಲೀಟ್ ಆಯಿತು, ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡ್ದೆ. ಇವಾಗ 2ನೇ ಟಾಸ್ಕ್ ಏನಪ್ಪ ಅಂತಂದರೆ ಇದು ನಾನು ಮಾಡ್ತಿರೋದು. ಸೊ ಇವಾಗ 30 ನಿಮಿಷ ತನಕ ನೆಕ್ಸ್ಟ್ ಇವಾಗ ಟೈಮರ್ ಆನ್ ಮಾಡ್ತೀವಿ ಅದನ್ನು. ಸೊ 30 ನಿಮಿಷ ತನಕ ಅಂದರೆ ಮೊಬೈಲ್ ಯೂಸ್ ಮಾಡಬೇಕು. ಆ ಮೊಬೈಲ್ನ ಉಲ್ಟಾ ಯೂಸ್ ಮಾಡಬೇಕು. ಉಲ್ಟಾ ಯೂಸ್ ಮಾಡಿಕೊಂಡು ಇವಾಗ ಈ ರೀತಿ ಯಾವುದಾದ್ರೂ ಇವಾಗ ಏನಾದರೂ ಈ ರೀತಿ ಓಪನ್ ಮಾಡಿದಾಗ ಉಲ್ಟಾ ಬ್ಯಾಕ್ ಬರೋ ಹಾಗಿಲ್ಲ. ಅಂದರೆ ಏನು ಓಪನ್ ಮಾಡಿರ್ತೀಯೋ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗೋಕೆ ಹೊರತು ಮತ್ತೆ ವಾಪಸ್ ಬರೋಂಗಿಲ್ಲ, ಬ್ಯಾಕ್ ಬರೋಂಗಿಲ್ಲ. ಸೊ ಆ ರೀತಿ ಮೊಬೈಲ್ ಯೂಸ್ ಮಾಡಬೇಕು 30 ನಿಮಿಷ ತನಕ. ಟೈಮರ್ ಆನ್ ಆಗಿರುತ್ತೆ. ಸೊ ಇದು ನಾನು ಮಾಡ್ತಿದ್ದೀನಿ. ಲೊಕೇಶನ್ ಶಿಫ್ಟ್ ಆಗ್ತಿದೆ. ಸೊ ಅಲ್ಲಿ ಒಂದು ಅಂಗಡಿ ಇದೆ, ಸೊ ಆಫೀಸ್ ಇದೆ, ಅಲ್ಲೇ ಹೋಗಿ ನಮ್ಮದು ಸೆಕೆಂಡ್ ಏನಿದೆ ಅದನ್ನು ಸೆಕೆಂಡ್ ಟಾಸ್ಕ್ ಏನಿದೆ ಸೊ ಅದನ್ನು ಕಂಪ್ಲೀಟ್ ಮಾಡ್ತೀವಿ ನೋಡಿ ಗೈಸ್. ಇವಾಗ ಚಾಲೆಂಜ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಸೊ ಮೊಬೈಲ್ ಇಲ್ಲ ಐತಿ, ಟೈಮರ್ ಆನ್ ಮಾಡಬೇಕು. ಎಸ್ ಟೈಮರ್ ಆನ್ ಮಾಡ್ತಿದ್ದೀವಿ. ಸೊ ಇಲ್ಲಿಂದ ಮೊಬೈಲ್ ಉಲ್ಟಾ ಯೂಸ್ ಮಾಡೋದು ಮತ್ತು ಬ್ಯಾಕ್ ಹೋಗಂಗಿಲ್ಲ. ಸ್ಟಾರ್ಟ್ ಮಾಡೋಣ ಎಸ್. ಟೈಮರ್ ಆನ್ ಮಾಡಿದ್ವಿ. ಇನ್ಸ್ಟಾಗ್ರಾಮ್ ಅಂತೇಳಿ ಎಸ್. ಒಂದು ಟ್ರಿಕ್ ಏನು ಗೊತ್ತಾ, ಇವಾಗ ಮೊಬೈಲ್ ಉಲ್ಟಾ ಯೂಸ್ ಮಾಡಬೇಕು. ರೀಲ್ಸ್ ನೋಡ್ಕೊಂಡು ಕುಂತ್ರೆ ಸೊ ಬ್ಯಾಕ್ ಹೋಗೋದು ನೆನಪಾಗಲ್ಲ, ಏನೋ ನೆನಪಾಗಲ್ಲ. ಅದಕ್ಕೋಸ್ಕರ 30 ನಿಮಿಷ ಅದನ್ನೇ ಮಾಡೋಣ ಎಸ್. ಸೊ ಟೈಮರ್ ಅಂತ ಸ್ಟಾರ್ಟ್ ಆಗೈತಿ. ಸೊ ಮೇಲ್ಗಡೆ ನೋಡಿ. ಸೊ ಸ್ಟಾರ್ಟ್ ಮಾಡೋಣ ಎಸ್. ವಿಡಿಯೋ ನೋಡಿದ್ರೆ ನಾವು ಬ್ಯಾಕ್ ಹೋಗೋದು ಒಂಥರ ಅಭ್ಯಾಸ ಆಗ್ಬಿಟ್ಟಿದ್ವಿ. ಏನೋ ಒಂದು ಒತ್ತಿ ಬಿಡ್ತೀವಿ, ಏನೋ ತಪ್ಪಾಗಿ ಒತ್ತಿ ಬಿಟ್ರೆ ಮತ್ತೆ ಬ್ಯಾಕ್ ಬರೋದಾಗ್ಬಿಡುತ್ತೆ. ಅದಕ್ಕೆ ರೀಲ್ಸ್ ನೋಡ್ಕೊಂಡು ಕುಂತ್ರೆ ಅದು ನೆನಪಾಗಲ್ಲ ಅಂತ. ಏನಪ್ಪ ಅಂದರೆ ಇದ್ರದ್ದು ನಾವು ಚಾಟ್ ಜಿಪಿಟಿಲಿ ಏನು ತೆಗ್ದಿದ್ದೀವಿ ಅದನ್ನು ಸ್ಕ್ರೀನ್ಶಾಟ್ ಹಾಕ್ತೀವಿ ನೋಡಿ. ಕರೆಕ್ಟಾಗಿ ಅದರಲ್ಲಿ ಏನು ಬರೋದೈತಿ ನಾವು ಅದನ್ನೇ ಫಾಲೋ ಮಾಡೋದೈತಿ ಗೈಸ್. ಮತ್ತು ನಮ್ಮ ಸ್ಕ್ರೀನ್ ಅಂತೂ ಯಾವುದೂ ಇಲ್ಲ. ಆ್ಯಂಡ್ ಇದಾದಮೇಲೆ ಇನ್ನೊಂದು ಐತಿ ಗೈಸ್, ಇನ್ನೊಂದು ಅವ್ನು ರವಿ ಚಾಲೆಂಜ್ ಕಂಪ್ಲೀಟ್ ಮಾಡ್ತಾನೆ. ಅದೇನಪ್ಪ ಅಂತಂದರೆ ಅದ್ರದ್ದು ಒಂದು ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ. ಅದ್ರದ್ದು ಅದು ಹೇಳಿದಿಷ್ಟೇ, ಜಸ್ಟ್ ಒಂದು ರ್ಯಾಂಡಮ್ ಆಗಿ ಊಟನೋ ಸ್ನ್ಯಾಕ್ಸ್ನೋ ಡಿನ್ನರೋ ನಿಮ್ಮ ಇಷ್ಟ, ಅದು ಯಾವುದಾದ್ರೂ ಚೂಸ್ ಮಾಡ್ಕೊಂಡು ನಿಮ್ಗೆ ಇಷ್ಟ ಆಗಿದ್ದು ಅದು ತಿನ್ನುವಾಗ ಒಂದು 3 ಪ್ರಶ್ನೆ ಕೇಳಬೇಕು. ಅಂದರೆ ರ್ಯಾಪಿಡ್ ಫೈರ್ ಥರ ಇಲ್ಲ, ಅದ್ರ ನಾರ್ಮಲ್ ಒಂದು ಕ್ವಶನ್ಸ್ 3 ಕ್ವಶನ್ಸ್ ಅವರು ಕೊಟ್ಟಿದ್ರು, ಸಜೆಸ್ಟ್ ಮಾಡಿದ್ದವರೇ. ಆ 3 ಕ್ವಶನ್ಸು ಹಾಕ್ತಿದ್ದೀವಿ, ಎಲ್ಲ ಸ್ಕ್ರೀನ್ಶಾಟ್ ಇದ್ದಾವೆ. ಅದು 3 ಕ್ವಶನ್ಸ್ ಹಾಕಿ ಆ 3 ಕ್ವಶನ್ ನಾನು ಅವನ್ನ ಕೇಳ್ತೀನಿ. ಸೊ ಅವನಿಂದ ಏನು ಉತ್ತರ ಬರುತ್ತೆ ಸೊ ಅದನ್ನು ಕಂಪ್ಲೀಟಾಗಿ ರೆಕಾರ್ಡ್ ಮಾಡಿ ನಿಮ್ಗೆ ಹಾಕ್ತೀವಿ. ಸೊ ಅದು 3ನೇ ಚಾಲೆಂಜ್ ಇರೋದು. ಈ ಚಾಲೆಂಜ್ 30 ನಿಮಿಷ ಮುಗಿದ ಮೇಲೆ ಅದನ್ನು ಹಾಕ್ತಿದ್ದೆ. ಸೊ 15 ನಿಮಿಷದಿಂದ ಅರ್ಥ ಇದೆ.
ಗೈಸ್ ಕಂಪ್ಲೀಟ್ ಆಯಿತು. ಟಾಸ್ಕ್ ಕಂಪ್ಲೀಟೆಡ್ ಗೈಸ್. ಸೊ ಇವಾಗ 2 ಕಂಪ್ಲೀಟ್ ಮಾಡಿದ್ವಿ. ಇವಾಗ 3ನೇದು ಇದೊಂದಿರೋದು. ಇವಾಗ ನಮ್ದೇನು 3ನೇ ಟಾಸ್ಕ್ ಇತ್ತು. ಅದು ಏನಿಲ್ಲ 3ನೇ ಟಾಸ್ಕ್. ಅದು 3 ಕ್ವಶನ್ಸ್ ಕೇಳಿದೆ. ಸೊ 3 ಕ್ವಶನ್ಸ್ ಅಮ್ಮ ಕೇಳೋಣ. ಸೊ ಇವಾಗ ಶೂಟ್ ಮಾಡೋಕ್ಕೆ ಮತ್ತೊಂದು ಬೇರೆ ಲೊಕೇಶನ್. ಸೊ ಇಲ್ಲಿ ಚೆನ್ನಾಗೈತಿ ಕ್ಲೌಡ್ ಕೆಫೆ ಅಂತ ನಮ್ಮೂರಲ್ಲಿ ಆಗಿರೋದು ಹೊಸ ಕೆಫೆ. ಸೊ ಮಾಡಿ ನೋಡ್ರಿ ಮಾಡ ಕೆಫೆ ಮಾಡ. ಹಾಂ ಇವಾಗ ಏನು ತಿನ್ನೋದೈತಿ ಅದನ್ನ ಆರ್ಡ್ರ್ ಮಾಡೋಣ. ಆರ್ಡ್ರ್ ಬಂದಮೇಲೆ ಪ್ರಶ್ನೆಗಳು ಸ್ಟಾರ್ಟ್ ಆಗುತ್ತೆ. 3 ಪ್ರಶ್ನೆಗಳು. ಸೊ ಅದನ್ನು ನಾವು ಎಲ್ಲಿ ಹಾಕಿದ್ದು. ಸೊ ಅವು ಪ್ರಶ್ನೆಗಳನ್ನ ಹಾಕ್ತೀವಿ ನೋಡಿ. ಸೊ ಅದೇ ಪ್ರಶ್ನೆಗಳು ಇವನಿಗೆ ಕೇಳೋದು. ಇವಾಗ ಅದು ಇಂಗ್ಲೀಷಲ್ಲಿ ಐತಿ, ನಾವು ಕನ್ನಡದಲ್ಲಿ ಕೇಳ್ತೀವಿ. ಯಾಕಂದರೆ ನಾವು ಕನ್ನಡ ಆಡಿಯನ್ಸ್ಗೆ ರೀಚ್ ಮಾಡಬೇಕು, ಅದಕ್ಕೋಸ್ಕರ ಕನ್ನಡದಲ್ಲಿ ಕೇಳ್ತೀವಿ. ಕನ್ನಡದಲ್ಲೇ ಉತ್ತರ ಬರುತ್ತೆ ಗೈಸ್. ಮಾಡ್ತೀವಿ ಪ್ರಶ್ನೆಗೆ ಉತ್ತರ ಮಾಡ್ತೀವಿ. ಗೈಸ್ ಇವಾಗ ಇನ್ನು ಆರ್ಡರ್ ಬರೋಕ್ಕೆ ಲೇಟ್ ಆಗುತ್ತೆ, ಅದಕ್ಕೆ ನಾವು ಕ್ವಶನ್ಸ್ ಏನೈತಿ ಅದನ್ನು ಕೇಳಿ ಮುಗಿಸ್ಬಿಡೋಣ ಅಂತ. ಗೈಸ್ ರೆಡಿ? ರೆಡಿ ಮಚ್ಚ, ರೆಡಿ. ಕೇಳು. ಸೊ ಗೈಸ್ ಕ್ವಶನ್ ಇದಾವೆ ಇಲ್ಲಿ. ಫಸ್ಟ್ ಕ್ವಶನ್ ಏನಪ್ಪ ಅಂತಂದರೆ, ಇವಾಗ ನಿನ್ನ ಫ್ಯೂಚರಲ್ಲಿ ಇದೆಯಾ? ಇವಾಗ ನಿನ್ನ ಫ್ಯೂಚರಲ್ಲಿ ನೀನಿದೆಯಾ? ಆ ಫ್ಯೂಚರ್ದವನು ಇವಾಗ ಇಲ್ಲಿಗೆ ಈ ಪ್ರೆಸೆಂಟ್ ಜಾಗಕ್ಕೆ ಬಂದು ನಿನಗೆ ಕಪಾಳ ಕೊಡೋದು, ನಿನಗೊಂದು ಕೆಟ್ಟ ಹ್ಯಾಬಿಟ್ ಐತಿ ಅದನ್ನು ಬಿಡು ಅಂತ ಹೇಳಿದ್ರೆ ಅದು ಯಾವುದು? ಅದು ಕೆಟ್ಟ ಚಟಾಂಬ ಯಾವ್ದು ಮಾಡಲ್ಲ. ಅಂದರೆ ಜಾಸ್ತಿ ಸಿಟ್ಟು ಬರ್ತದೆ, ಸಡನ್ಲಿ ಸಿಟ್ಟು ಬರ್ತದೆ. ಅದನ್ನೇ ಬಿಡು ಅಂತಾನ. ಮತ್ತೆ ಜಾಸ್ತಿ ಥಿಂಕ್ ಮಾಡೋದು, ಓವರ್ ಥಿಂಕ್ ಮಾಡೋದು, ಅದನ್ನು ಬಿಡುತ್ತೆ. ಮತ್ತೆ ಕಾಮನ್ ಬಿಡೋದು ಎಲ್ಲ ಹುಡುಗಿಗೆ ಇರ್ತದೆ, ಎಲ್ಲ ಹುಡುಗಿಯರು ನೋಡ್ಕೊಂಡು ತಿರುಗಾಡ್ತಾರೆ. ಚಟ ಇರೋದು ಇಷ್ಟೇ ಚಟಗಳಿರೋದು, ಅದೇ ಸಿಟ್ಟು ಬರೋದೇ ಬಿಡು ಅಂತ ಹೇಳ್ತಾನೆ ಅಷ್ಟೇ. ಸೊ ಅದೇ ಕಾರಣಕ್ಕೆ ಇವಾಗ ಕಪಾಳ ಕಾರಣಕ್ಕೆ ಹೊಡಿಯೋದು ಅವನು. ಇವಾಗ ಇದನ್ನ ಸರಿಪಡಿಸ್ಕೋಬೇಕಂತೈತಿ, ಇಲ್ಲ ಹೆಂಗೆ ಕಂಟಿನ್ಯೂ ಮಾಡ್ಬೇಕಂತೈತಿ? ಇನ್ನು ಸರಿಪಡಿಸಿ ಒಳಗೆ ಟ್ರೈ ಮಾಡಿದ್ನಿ, ಆಗೋದಿಲ್ಲ ಅದು. ಸರಿ ಮಾಡಿಸ್ಕೊ. ಓಕೆ ಗೈಸ್, ಇವಾಗ 2ನೇ ಕ್ವಶನ್ಗೆ ಹೋಗುವ. 2ನೇ ಕ್ವಶನ್ ಏನಪ್ಪ ಅಂತಂದರೆ, ಇವಾಗ ನಿಂದು ಯೂಟ್ಯೂಬ್ ವಾಚ್ ಹಿಸ್ಟ್ರಿ ಅಂತ ಇರುತ್ತೆ. ಸೊ ಇವಾಗ 48 ಗಂಟೆದು 48 ಗಂಟೆ ಅಂದರೆ 2 ದಿನದ್ದು ನಿಂದು ಏನು ಹಿಸ್ಟ್ರಿ ಐತಿ. 2ನೇ ಕ್ವಶನ್ ಕೇಳು. ಇವಾಗ 48 ಗಂಟೆದು ನಿಂದು ವಾಚ್ ಹಿಸ್ಟ್ರಿ ಐತಿ. ಅದನ್ನು ತಪ್ಪಿನು ಇವಾಗ ಯಾವುದಾದ್ರೂ ಫ್ಯಾಮಿಲಿ ಫಂಕ್ಷನಲ್ಲಿ ಇಲ್ಲ ಕಾಲೇಜ್ ಕ್ಯಾಂಪಸಲ್ಲಿ ಏನೋ ರಿವೀಲ್ ಆಯಿತು, ಎಲ್ಲೋ ಪ್ರೊಜೆಕ್ಟ್ರಲ್ಲಿ ಹಚ್ಬಿಟ್ರು ನಂದು. ನಿಂದು ವಾಚ್ ಹಿಸ್ಟ್ರಿ. ಆ ಟೈಮಲ್ಲಿ ನಿನಗೆ ಅಂದರೆ ಸ್ಪೆಸಿಫಿಕ್ ಆಗಿ ಯಾವುದೋ ಒಂದು ಸರ್ಚ್ ನಿನಗೆ ಸ್ಪೆಸಿಫಿಕ್ ಆಗಿ ಕಾಣ್ತು. ಅದು ಯಾವುದು? ಯಾವ ವಿಡಿಯೋ ಆಗಿರುತ್ತೆ? ಇವಾಗ ಅದನ್ನೇ ನಿನ್ನ ಮೊಬೈಲಲ್ಲಿ ಇವಾಗ ವಾಚ್ ಹಿಸ್ಟ್ರಿ ತೆಗೆದು ತೋರಿಸ್ಬೇಕು. ಫಸ್ಟ್ ಆಗಿ ನೋಡಿರೋದು. ವರಸ್ಟ್ ನಿನಗೆ ವಿಯರ್ಡೆಸ್ಟ್ ಥಿಂಗ್ ಅದರಲ್ಲಿ ಯಾವುದು? ನಿನಗೂ ರಿಲೇಟ್ ಇಲ್ಲ, ನಿನ್ನ ಲೈಫ್ಗೆ ರಿಲೇಟ್ ಇಲ್ಲ ಅಂದರೂ ನೋಡಿದ್ವಿ. ಹುಡುಕ್ತಾ ಇದೆ ಅಂತ ಎಷ್ಟು ಮತ್ತೆ ಪ್ರೋ ಮಿಸ್ಟ್ರಿ ಕೇಳಬಾರ್ದು. ಅನಿಸ್ತದೆ ಅಂದರೆ ಅದು ಬಿಸ್ನೆಸ್ ಬಗ್ಗೆ ಇದೆ. ಇನ್ಸ್ಟಾಗ್ರಾಮ್ ಮಾನಿಟೈಸ್ ಆದ್ರೆ ಏನು ಅಮೌಂಟ್ ಬರ್ತಾವಲ್ಲ, ಎಷ್ಟು ಮಾನಿಟೈಸ್ ಆಗಲಾರ್ದು ವಿಡಿಯೋ ನೋಡ್ಕೊಂಡು ಕುಂತಿಲ್ಲ ಅಂತ ಟ್ಯಾಲೆಂಟ್ ಇರಬೇಡ. ಅಸಲಿ ಫಸ್ಟ್ ಥಿಂಕ್ ಅಂತ ಇದೆ ನೋಡಿ. ಸರಿ, ನಾನು 2ನೇ ಕ್ವಶನ್ ಆಯಿತು. ಇವಾಗ 3ನೇ ಕ್ವಶನ್. 3ನೇ ಕ್ವಶನ್ ಏನಪ್ಪ ಅಂತಂದರೆ, ಇವಾಗ ನಿನ್ನ ಲೈಫ್ ಸ್ಟೋರಿ ಏನೈತಿ ಅದು ಒಂದು ಮೂವಿ ಅಂತ ಮಾಡಿದ್ರೆ, ನಿನ್ನ ಲೈಫ್ ಸ್ಟೈಲ್ನೇ ನಿನ್ನ ಲೈಫನ್ನೇ ಮೂವಿ ಅಂತ ಮಾಡಿದ್ರೆ, ಅದರಲ್ಲಿ ನಿನಗೆ ಕೆಟ್ಟದೇನಾದರೂ ಆಗಿದ್ರೆ, ಇಲ್ಲ ಏನಾದರೂ ನಿನಗೆ ಆ ಲೈಫಲ್ಲಿ ಆ ಟೈಮಲ್ಲಿ ಬೋರಿಂಗ್ ಅಂತ ಅನಿಸಿದೆ, ಆ ಲೈಫಿಂದ ಆ ಬೋರಿಂಗ್ ಪಾರ್ಟ್ ಇಲ್ಲ ಅದು ಇಷ್ಟ ಆಗದೆ ಇರೋ ಪಾರ್ಟ್ ಕಟ್ ಮಾಡಬೇಕು. ಅಂಥದ್ದು ಯಾವ ಸೀನ್ ಆಗಿರುತ್ತೆ? ಸೀನ್ ಅಂದರೆ
ಯಾರಿಗೆ ಆದ್ರೆ ಯಾವ್ದು ಆಗಿಲ್ಲ ನಾನು ಎಂಜಾಯ್ ಮಾಡ್ಕೊಂತೀನಿ ಹಾಂ ಒಂದೇನಂದ್ರೆ ನಮ್ಮಮ್ಮ ಹೊರಗೆ ಹೋಗಿ ಬಿಡಂಗಿಲ್ಲ ತಿರ್ಗಾಡ್ಕೊಂತಿರ್ಬೇಕು ಮನುಷ್ಯ ಹಾಂ ತಿರ್ಗಾಡ್ಕೊಂತಿರ್ಬೇಕು ಹಾಂ ಏನ್ ಮಾಡ್ತೇವೆ ಅಮ್ಮ ಬಿಡವಲ್ರು ಹೊರಗೆ ಬೋರಿಂಗ್ ಎಲ್ಲ ಅನಿಸಿಲ್ಲ ಜೀವನದಾಗ ಬೋರಿಂಗ್ ಮನೆ ಕುಂತಾಗ ಬೋರ್ ಅನಿಸ್ತದೆ ಮನೆ ಕುಂತಾಗ ಊಟ ಹೊರಗೆ ತಿರುಗಾಡ್ಬೇಕು ಹೊರಗೆ ತಿರುಗಾಡಬೇಕು ಹಾಂ ಮನೆ ಬಿಡು ಹೋಗ್ಬೇಕು ಇಲ್ಲ ನಮ್ಮಮ್ಮ ಬೈತಾಳ ಬೈಸೋದಾಗಲ್ಲ ಹಾಂ ಹಾಂ ಯಾವ್ದಾರು ಕೆಟ್ಟದ್ದು ಏನಾದ್ರು ಆಗಿದ್ರೆ ಕೆಟ್ಟದ್ದು ಯಾವ್ದಾದ್ರು ಆಗಿತ್ತ ಇಲ್ಲಿ ಕೆಟ್ಟದು ನಿನ್ನ ಲೈಫಾಗ ಇಲ್ಲೇಫ ಕೆಟ್ಟದಂದ್ರೆ ನಮ್ಮ ಹುಡುಗ ಬಿಟ್ಟು ಅದೇ ನೋಡಿ ಯಾರು ನಾಗರಾಜ್ ಅದೇ ಕೆಟ್ಟದಾಗಿ ಯಾವ್ದಾಗಿದೆ ಕೆಟ್ಟದ್ದು ಅಂದ್ಬಿಟ್ಟು ಯಾವ್ದಾದ್ರೆ ನಾನು ಕೆಟ್ಟದ್ದು ಬಿಟ್ಟವನಂದ್ರೆ ಯಾರಿಗೆಲ್ಲ ಹುಡುಗಿ ಬಿಟ್ಟೋದ್ರೆ ಫೀಲ್ ಆಗಲ್ಲ ಅಷ್ಟು ಹಾಂ ನನಗೆ ಅವ್ನು ಬಿಟ್ಟೋದ್ರೆ ತೆಗಿ ಫೀಲ್ ಆಯ್ತು ಅಂದ್ರೆ ಅವ್ನು ಬೇರೆ ಕಡೆ ಓದಕ್ಕೆ ಹೋಗಿದ್ದೆ ತಪ್ಪಾಯ್ತು ಹಂಗ ಆ ಥರ ಹೇಳೋಕ್ಕಿಲ್ಲ ಏನ್ ಮಾಡ್ತಾರೆ ಲೈಫ್ ಅಲ್ಲಿ ಹೋಗ್ಬೇಕಾಗ್ತದೆ ಇವಾಗ ಏನಂದ್ರೆ ನನ್ನ ಹೆಸರು ಆಗ್ತಲ್ಲ ಮಗ ಅವನು ನಿನ್ನ ಸರಿ ಹೋಗಿನ ಅಂತ ಹೇಳ್ತಾನೆ ಫೈನಲಿ 3 ಟಾಸ್ಕ್ಗಳನ್ನು ಕಂಪ್ಲೀಟ್ ಮಾಡಿ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಕೊನೆಗೂ ನೈಟ್ ಆಗಿಬಿಡ್ತು, ಭಾಳ ಲೇಟ್ ಆಗಿದೆ. ಮನೇಲಿ ಮತ್ತೆ ಮನೇಲಿ ಕಾಲ್ ಮಾಡ್ತಿದ್ರು, ನಮ್ಮಮ್ಮ ಮೇಲೆ ಫೋನ್ ಮಾಡಕತ್ತಾಳ. ಸರಿ ಗೈಸ್, ನಿಧಾನ ಸೊ ಗೈಸ್, ಇವಾಗ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಕಂಪ್ಲೀಟಾಗಿ ಸಕ್ಸಸ್ಫುಲಿ 3 ಟಾಸ್ಕ್ಗಳನ್ನು ಕಂಪ್ಲೀಟ್ ಮಾಡಿದ್ದೀವಿ. ಸೊ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಯಿತು ಅಂತ ಅನಿಸುತ್ತೆ ವಿಡಿಯೋ, ಇವತ್ತು ಲಾಂಗ್ ಫಾರ್ಮ್ಯಾಟ್ ಅಂತ. ಗೈಸ್, ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ಇಷ್ಟ ಆದಲ್ಲಿ ಖಂಡಿತ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಆಲಲ್ಲಿ ಇಡಿ. ಯಾಕಂದರೆ ನಾವು ಹಾಕೋ ಇನ್ನೂ ಕಂಟೆಂಟ್ ಬೇಕಂದ್ರೆ ಕಮೆಂಟ್ ಮಾಡಿ. ಹಾಂ ಗೈಸ್, ಕಮೆಂಟ್ ಮಾಡಿರಿ. ಅದೇ ಕಂಟೆಂಟ್ಗಳನ್ನ ತರಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಬೆಲ್ ಐಕಾನ್ ಆಲಲ್ಲಿ ಇಡಿ, ಯಾಕಂದರೆ ನಾವು ಹಾಕೋ ಪ್ರತಿಯೊಂದು ಕಂಟೆಂಟ್ ನಿಮ್ಮ ಹತ್ರ ಬರೋಕ್ಕೆ ಅದೊಂದೇ ದಾರಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.